ಹಲೋ ನಮಸ್ಕಾರ, ನಾನು ಶ್ರುತಿ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ಒಂದು ಸೇಲ್ ವಿಡಿಯೋ ಇವತ್ತು. ಯಾಕಂದರೆ ಇದು ಒಂದು ಒಳ್ಳೆ ಟ್ರಾಪಿಕಲ್ ವೆರೈಟಿ ಕಾವೇರಿ ಅನ್ನೋ ಒಂದು ಫ್ಲವರ್. ಇದು ತುಂಬ ಹೂವಾಗಿತ್ತು. ಇದರದ್ದು ಟ್ಯೂಬರ್ಸ್ ಇವಾಗ ಅವೈಲೇಬಲ್ ಇದೆ. ಯಾರಿಗಾದ್ರೂ ಬೇಕಿದ್ರೆ ಇದು ತುಂಬ ಹೈಟಲ್ಲಿ ಬಂದು ಫ್ಲವರ್ ಕೊಡೋ ವೆರೈಟಿ. ಇಲ್ಲಿ ನೋಡಿ, ನೀವು ತುಂಬ ಪೆಟಲ್ಸ್ ಇರುತ್ತೆ ಇದರಲ್ಲಿ. ಇದು 3ನೇ ದಿನದ ಹೂವು ಮತ್ತು ತುಂಬ ಫ್ಲವರ್ ಆಗಿದೆ. ಇಲ್ಲಿ ನೋಡಿ, ಇದೆಲ್ಲ ಕಟ್ ಮಾಡಿರೋದು ನಾನು, ಎಷ್ಟು ಫ್ಲವರ್ ಆಗಿತ್ತು ಅಂತ ಅಂದ್ಬಿಟ್ಟು. ನಂದು ವೀಡಿಯೋ ಯಾರಾದರೂ ನೋಡಿರ್ತೀನಿ ಎಷ್ಟು ಮೊಗ್ಗಾಗಿತ್ತು ಅಂತ. ಇದು ಮತ್ತು ಇದು ಟ್ಯೂಬರ್ ಏನು ಪ್ರೈಸ್ ಇಲ್ಲ, ತುಂಬ ಕಡಿಮೆ ಪ್ರೈಸು. 100 ಮತ್ತು 150 ರುಪೀಸ್ಗೆ ಅವೈಲೇಬಲ್ ಇದೆ. ಮತ್ತು ಇಲ್ಲಿ ನೋಡಿ, ಇದು ಇನ್ನೊಂದು ಅಫೆಕ್ಷನ್ 16 ಅಂದ್ಬಿಟ್ಟು ಬೌಲ್ ವೆರೈಟಿ, 2 ಮೊಗ್ಗಾಗಿದೆ. ಇದ್ರದ್ದು ಟ್ಯೂಬರ್ಸ್ ಬೇಕಿದ್ರೆ ಅವೈಲೇಬಲ್ ಇದೆ, ನಿಮಗೆ ತೊಗೊಳ್ಬೋದು. ಮತ್ತು ಅದ್ರ ಜೊತೆಗೆ ಇದು ಒಂದು ರೋಸ್ ಏಂಜಲ್ ಅಂತ ಅಂದ್ಬಿಟ್ಟು ಒಂದು ಲೋಟಸ್, ಬೌಲ್ ಲೋಟಸ್. ಇದು 3 ಮೊಗ್ಗಾಗಿದೆ ಇದರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇವತ್ತು ವೆದರ್ ತುಂಬ ತಣ್ಣಗಿದೆ ಮತ್ತು ತುಂಬ ಹೆಚ್ಚು ಗಾಳಿ ಬೀಸ್ತಾ ಇದೆ. ಹಾಗಾಗಿ ಮಧ್ಯಾಹ್ನ ಇಲ್ಲಿ ಬಂದೆ, ಸ್ವಲ್ಪ ರೀಪಾಟ್ ಮಾಡೋಣ ಗಿಡಗಳು, ಟ್ಯೂಬರ್ಸ್ ಎಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು ಅಖಿಲ. ಇದರಲ್ಲೂ ಅಷ್ಟೇ ತುಂಬ ಹೂವಾಗಿತ್ತು. ಇದೊಂದು ಬಕೆಟಲ್ಲಿ ಹಾಕಿದ್ದೆ, ಒಡೆದೋಗಿತ್ತು ಇದು ಬಕೆಟು. ಆ ಬಕೆಟಲ್ಲೇ ಹಾಕಿದ್ದೆ, ಅದರಲ್ಲೇ ಸುಮಾರು ಫ್ಲವರ್ ಬಂತು. ಇದೂ ಅಷ್ಟೇ ಟ್ಯೂಬರ್ಸ್ ಅವೈಲೇಬಲ್ ಇದೆ. ಮತ್ತು ಇಲ್ಲಿ ನೋಡಿ, ಇದು ಒಂದು ಗ್ರೀನ್ ಆ್ಯಪಲ್ ವೆರೈಟಿ. ಇದು ಅಷ್ಟೇ, ಯಾರಾದರೂ ತಿಕ್ ರನ್ನರ್ಸ್ ಸಿಗುತ್ತೆ ಇದರಲ್ಲಿ. ಟ್ಯೂಬರ್ಸ್ ಫಾರ್ಮ್ ಆಗಿರಲ್ಲ, ಅಕಸ್ಮಾತ್ ಫಾರ್ಮ್ ಆಗಿದ್ದರೆ ಸಿಗುತ್ತೆ, ಇಲ್ಲಾಂದರೆ ತಿಕ್ ರನ್ನರ್ ಸಿಗುತ್ತೆ. ಯಾರಿಗಾದರೂ ಬೆಳೆಸೋಕೆ ಬಂದರೆ ಈ ವೆರೈಟಿನೂ ಕೂಡ ಅವೈಲೇಬಲ್ ಇದೆ ಈಗ. ಮತ್ತು ಇಲ್ಲಿ ನೋಡಿ, ಇದು ಒಂದು ರೆಡ್ ಫಿಲಿಪ್ ಅಂತ ಅಂದ್ಬಿಟ್ಟು ಒಂದು ವೆರೈಟಿ, 2 ಮೊಗ್ಗಾಗಿದೆ ಇದರಲ್ಲಿ. ತುಂಬ ರೀಪಾಟ್ ಮಾಡಿರೋದ್ರಿಂದ ಎಷ್ಟೊಂದು ಗಿಡಗಳು ಆ ಕಡೆ ಈ ಕಡೆ ಆಗಿದೆ. ಎಲ್ಲ ಆರೆಂಜ್ ಮಾಡಿಲ್ಲ ನಾನು ಇನ್ನು. ಇಲ್ಲಿ ನೋಡಿ, ಸುಮಾರೆಲ್ಲ ಫ್ಲವರಿಂಗ್ ಆಗೋಗಿದೆ. ಇದರಲ್ಲೆಲ್ಲ ಟ್ಯೂಬರ್ಸ್ ರೆಡಿ ಇದೆ. ಇದು ನೋಡಿ, ಇದು ನಮೋ ವೆರೈಟಿ. ಇದು ಎಷ್ಟು ಮೊಗ್ಗಾಗಿದೆ ಅಂತ ಅಂದ್ಬಿಟ್ಟು 3 ಮೊಗ್ಗಾಗಿದೆ ಇದರಲ್ಲಿ. ಎಷ್ಟು ದೊಡ್ಡದಾಗಿದೆ ಮತ್ತು ಲೀಫ್ ಎಲ್ಲ ಅಂತ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಇದರಲ್ಲಾಗಲೇ ಸುಮಾರು ಫ್ಲವರ್ ಬಂದಿತ್ತು. ಇದರಲ್ಲಿ ನಾನು ಎಷ್ಟೊಂದು ಕಲರ್ ಹಾಕಿಬಿಟ್ಟಿದ್ದೀನಿ. ಪಿಂಕ್ ಕ್ಲೌಡ್ ಹಾಕಿದ್ದೀನಿ ಮತ್ತು ಗ್ರೀನ್ ಆ್ಯಪಲ್ ಹಾಕಿದ್ದೀನಿ. ಪ್ಲೇಸ್ ಇಲ್ಲದೆ ಇರೋ ಕಾರಣದಿಂದ ಸುಮಾರು ಕಲರ್ಸ್ನ ಇದರಲ್ಲಿ ಹಾಕಿಬಿಟ್ಟಿದ್ದೀನಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಮೊಗ್ಗು ಕೂಡ ಒಣಗಿದೆ. ಇದು ನೋಡಿ, ಇದು ಪಿಂಕ್ ಕ್ಲೌಡ್ ವೆರೈಟಿ. ಇದು 2 ಮೊಗ್ಗಾಗಿದೆ. ಮತ್ತು ಇನ್ನು ಈ ಕಡೆ ಬಂದರೆ ಇದನ್ನು ಅಷ್ಟೇ. ಇದು ನೋಡ್ತಾ ಇರ್ಬೋದು ನೀವು, ಇಲ್ಲಿ 3 ಮೊಗ್ಗಾಗಿದೆ ಇದರಲ್ಲೂ. ಕೆಲವು ವೆರೈಟಿಗಳು ಇವಾಗ ಅವೈಲೇಬಲ್ ಇದೆ. ನಾನು ಮತ್ತೆ ರೀಪಾಟ್ ಮಾಡೋದ್ರಿಂದ ಅದರಲ್ಲಿ 1-2 ಟ್ಯೂಬರ್ ಸಿಗೋದ್ರಿಂದ ಅದನ್ನು ನಾನು ಸೇಲ್ಗೆ ಇಟ್ಬಿಡ್ತೀನಿ. ಯಾಕೆ ಅಂತಂದರೆ ಇಲ್ಲಿ ನನಗೆ ಟೆರೆಸ್ ಗಾರ್ಡನ್ ಆಗಿರೋದ್ರಿಂದ ಸ್ಥಳಾವಕಾಶ ತುಂಬ ಕಡಿಮೆ. ಇದು ನೋಡಿ, ಇದೊಂದು ಡಾರ್ಕ್ ಕಲರ್ ವೆರೈಟಿ. ಇದು ಲಿಲ್ಲೀಸ್ ಎಲ್ಲ ಈಗ ಕ್ಲೋಸ್ ಆಗ್ತಾ ಇದೆ. ಟೈಮ್ ಆಗಲೇ 2:30 ಆಗಿದೆ. ಈಗ ನಾನು ಟೆರೆಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದು ನೋಡಿ, ಇದೊಂದು ಹಸ ಬದ್ದಿನ ಅನ್ನೋದು ಒಂದು ವಾಟರ್ ಲಿಲ್ಲಿ, ಇನ್ನೂ ಕ್ಲೋಸ್ ಆಗಿಲ್ಲ, ಇನ್ನೂ ಅರಳೆ ಇದೆ ಇದು. ಇದು ನೋಡಿ, ಇದು ಜೂಲಿಯೆಟ್ ಅನ್ನೋ ವೆರೈಟಿ. ಇದು ಈಗ ಏರಿಯಲ್ ಲೀಫ್ ಬರ್ತಾ ಇದೆ, ಇನ್ನೇನೋ ಮೊಗ್ಗ ಆಗ್ಬೋದು ಅಂತ ಅನಿಸುತ್ತೆ ಇದು. ಇಲ್ಲಿ ನೋಡಿ, ಇದು ತುಂಬ ಟ್ಯೂಬರ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ ಪುನಃ ಮತ್ತೆ ರೀಪಾಟ್ ಮಾಡೋಕ್ಕೆ. ಯಾಕೆ ಈಗ ಎಲ್ಲ ತೆಗೆದಿಟ್ಟಿದ್ದೀನಿ ಮತ್ತೆ ರೀಪಾಟ್ ಮಾಡೋಕ್ಕೆ ಅಂದರೆ, ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಇನ್ನೊಂದು 1.5 ಮಂತ್ ಅಂದರೆ 1 ತಿಂಗಳು 20 ದಿನದಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಶುರು ಆಗಿಬಿಡುತ್ತೆ. ನಮಗೆ ಇವಾಗ ರೀಪಾಟ್ ಮಾಡಿದ್ರೆ ನಿಮಗೆ ಕೆಲವು ಹೂವು ಸಿಗೋ ಸಾಧ್ಯತೆ ಹೆಚ್ಚಿರುತ್ತೆ. ಅಂದರೆ ಈಗ ಕಮಲದ ಹೂವು, ಲೋಟಸ್ ಈಗ ಎಲ್ಲರಿಗೂ ಇಂಪಾರ್ಟೆಂಟ್ ಅಲ್ವಾ ವರಮಹಾಲಕ್ಷ್ಮಿಗೆ. ಹೂ ಸಿಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ರೀಪಾಟ್ ಮಾಡಿದ್ರೆ ಕೆಲವು 1 ತಿಂಗಳಿಗೆ ಹೂ ಕೊಡ್ತವೆ, ಕೆಲವು 1.5 ತಿಂಗಳಾಗುತ್ತೆ. ಕೆಲವು ಚೆನ್ನಾಗಿ ಬಿಸಿಲು ಬಂದು ಫರ್ಟಿಲೈಸ್ ಮಾಡಿದ್ರೆ ಇನ್ನು ಬೇಗ ಹೂ ಆಗ್ಬೋದು. ಆ ಕಾರಣದಿಂದ ಸುಮಾರು ನಾನು ಮತ್ತೆ ರೀಅರೇಂಜ್ ಮಾಡಿ ಟೆರೆಸ್ನೆಲ್ಲ ಎಲ್ಲ ನೋಡಿ, ಇಲ್ಲಿ ಎಲ್ಲ ಆ ಕಡೆ ಈ ಕಡೆ ಆಗಿದೆ. ರೀಅರೇಂಜ್ ಮಾಡಿ ಮತ್ತೆ ಎಲ್ಲ ರೀಪ್ಲ್ಯಾಂಟ್ ಮಾಡ್ತಾಯಿದ್ದೀನಿ. ಮತ್ತು ಹೂ ಸಿಗ್ಬೋದು ಅನ್ನೋ ಕಾರಣಕ್ಕೆ
ಇದು ನೋಡಿ ಈ ಕಾವೇರಿ. ಇವಾಗ ನಿಮಗೆ ಇದು ಸಿಗುತ್ತೆ, ತುಂಬ ಒಳ್ಳೆ ವೆರೈಟಿ. ಯಾರಿಗಾದ್ರೂ ಬೇಕಿದ್ದರೆ ಫೋನ್ ನಂಬರ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ತುಂಬ ಒಳ್ಳೆ ವೆರೈಟಿ ಕೂಡ ಇದು. ತುಂಬ ಹೈಟಲ್ಲಿ ಬಂದು ಎಲೆಲ್ಲ ದೊಡ್ಡದಾಗಿ ಬಂದು, ಈ ಪಾಟ್ ಸೈಜನ್ನು ನೀವು ನೋಡ್ತಾ ಇರ್ಬೋದು. ನೀವು ನಾನು ಎಷ್ಟು ಡೆಪ್ತ್ ತುಂಬ ಕಡಿಮೆ ಇದೆ, ಅಗಲ ಜಾಸ್ತಿ ಇರೋವಂಥ ಪಾಟಲ್ಲಿ ಹಾಕಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು ತೋರಿಸಿದೆ ನಿಮಗೆ, ರೆಡ್ ಶಾಂಘಾಯ್ ಅಂತ ಅಂದ್ಬಿಟ್ಟು ಒಂದು ಮೊಗ್ಗಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅಂದರೆ ಸ್ವಲ್ಪ ಕೇರಿಂಗ್ ಮಾಡಿದ್ರೆ, ಚೆನ್ನಾಗಿ ಮಾಡಿದ್ರೆ ಬೇಗ ಎಲ್ಲ ಫ್ಲವರ್ ಕೊಡ್ತವೆ. ಸ್ವಲ್ಪ ಅವಕ್ಕೆ ಆರೈಕೆ ಬೇಕಷ್ಟೇ. ಹಾಗಂತ ಹೇಳ್ತಾ ಇವತ್ತಿನ ಈ ಗಾರ್ಡನಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಗಾರ್ಡನಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.